ರಿಲೀಸ್ ಆಗ್ತಾ ಇದೆ. ಒಂದು ಒಳ್ಳೆ ಸಿನಿಮಾ, ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್. ಯಾವಾಗಲೂ ಹೇಳ್ತಾ ಇದ್ವಿ, ಪ್ರಪಂಚದಲ್ಲಿ ಒಬ್ಬ ಶಿಕ್ಷಕ ತಪ್ಪು ಮಾಡಬಾರ್ದು, ವಿದ್ಯಾರ್ಥಿ ಭವಿಷ್ಯ ಹಾಳಾಗುತ್ತೆ. ಒಬ್ಬ ಪೊಲೀಸ್ ತಪ್ಪು ಮಾಡಿದ್ರೆ ಜನಗಳ ಭವಿಷ್ಯ ಹಾಳಾಗುತ್ತೆ ನಾನು ನಂಬಿದ್ದೆ. ಸೊ ಈ ಸಿನಿಮಾ ಪೊಲೀಸ್ ಎಷ್ಟು ಇಂಪಾರ್ಟೆಂಟಾಗಿ ಡ್ಯೂಟಿ ಮಾಡಬೇಕು ಅಂತ ಭಾಳ ಚೆನ್ನಾಗಿ ತೋರಿಸಿದೆ. ನನ್ನ ಸಿನಿಮಾ ಟೀಮ್ನ ಪ್ರತಿಯೊಬ್ಬರು ಇದ್ದಾರೆ ಇದರಲ್ಲಿ. ನನ್ನ ಅತ್ಯಂತ ಆಪ್ತರಾದ ಶ್ರೀಧರ್ ಸರ್ ತುಂಬ ಪವರ್ಫುಲ್ ಪಾತ್ರ ಮಾಡಿದ್ದಾರೆ, ಖುಷಿ ಆಯಿತು. ಆ್ಯಂಡ್ ನಮ್ಮ ಸಿನಿಮಾದಲ್ಲೂ ನೋಡಿ ಕೃಷ್ಣ ತುಂಬ ಪವರ್ಫುಲ್ ಪಾತ್ರ ಮಾಡಿದ್ದಾರೆ, ಅಭಿನಂದನೆಗಳು. ಎಲ್ಲರೂ ಅಷ್ಟೇ, ಶೋಭರಾಜ್ ಸರ್, ಎಂಟರ್ ಟೀಮ್ ಆಲ್ಮೋಸ್ಟ್ ಅರ್ಧ ಟೀಮ್ ಇಲ್ಲೇ ಇದೆ. ಆ್ಯಂಡ್ ಒಂದು ಸೆಕೆಂಡ್ ಒಳ್ಳೇದಾಗಲಿ. ವಿಶೇಷ ಇದೆ, 6ನೇ ತಾರೀಕು ರಿಲೀಸ್ ಆಗ್ತಾ ಇದೆ, ಮಿಸ್ ಮಾಡಿದ ಥಿಯೇಟ್ರಿಗೆ ಬಂದು ನೋಡಿ. ಒಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾ. ಈ ತಿಂಗಳು ಭಾಳ ಸಿನಿಮಾ ಮುಂದೆ ಹೋಗ್ತಾ ಇದೆ. ಈಗ ಒಳ್ಳೆ ಸಿನಿಮಾ ತಿಂಗಳು ಶುಭಾರಂಭ ಒಳ್ಳೆ ಸಿನಿಮಾ ಮುಖ ಆಗಿದೆ, ಮಾರ್ಚ್ 6. ಓಕೆ, ಹೋಳಿ ಯಾವತ್ತು ಗೊತ್ತಲ್ವಾ? ಓಕೆ, ನಾಳಿದ್ದು ರಿಲೀಸು. ಇವತ್ತು ಹೋಳಿ ಎಲ್ಲ ಮುಗಿಸ್ಕೊಂಡು ನಾಳೆ ಸ್ನಾನಗಿನ ಮಾಡ್ಕೊಂಡು ನಾಳೆಗೆ ಬಂದು ಸಿನಿಮಾ ಮಿಸ್ ಮಾಡಿದೆ ನೋಡಿ. ಅದಾದ್ಮೇಲೆ ನಮ್ಮದು ಬರ್ತಾ ಇತ್ತೆ ಮಾರ್ಚ್ 19ನೇ ತಾರೀಕು ಫಸ್ಟ್ ನೈಟ್ ಬಿಟ್ಟೆವು, ಅದು ನೋಡಿ. ಇವ್ರದ್ದು ಹೆಂಗೆ ಇಂಪಾರ್ಟೆಂಟು, ನಮ್ಮದು ಇಂಪಾರ್ಟೆಂಟ್. ನಾನು ಅಷ್ಟೇ ಇಲ್ಲಿ ಟ್ಯಾಲೆಂಟೆಡು, ನಮ್ಮ ಸಿನಿಮಾನ ನೋಡಿ. ಓಕೆ, ಥ್ಯಾಂಕ್ ಯು. ಏನಪ್ಪ ಏನೋ ಯಾರೋ ಕೆಲ್ಸಕ್ಕೆ ಬಾರದೇ ಇದ್ದವ್ರು ಏನೋ ಹೇಳಿದ್ರು ಅಂತ ನೀವು ನಂಬ್ಕೋಬೇಡಿ. ಅಲ್ಲ, ಕೆಲ್ಸಕ್ಕೆ ಬಾರದೇ ಇದ್ದವ್ರು ಯಾರೋ ಕೆಲ್ಸಕ್ಕೆ ಬಾರದೇ ಇದ್ದವ್ರು ಹೇಳಿದ್ರು ನೀವು ನಂಬ್ಕೋಬೇಡಿ ಅಂತ. ನೀವು ಎಚ್ಚರಿಕೆಯಿಂದ ಇರಬೇಕು. ನನ್ನ ಲೈಫಲ್ಲಿ ಇದುವರೆಗೂ ಒಂದು ಸಣ್ಣ ಕೇಸ್ ನಾನು ನೋಡೇ ಇಲ್ಲ ರೀ. ನೀವು ಹೆಂಗ್ರಿ ಹೇಳ್ತೀರಾ ಹಂಗೆಲ್ಲ ಗೊತ್ತೋದ್ರಿ. ನಾನು ಯಾವಾಗಲೂ ಹೋಗಿದ್ದೀನಿ. ವಿಷಯ ಕೇಳಿ, ಯಾವುದೇ ತೊಂದರೆ ಆದ್ರೂ ಹೋಗ್ತಾ ಇರ್ತೀರಾ, ಅಲ್ಲಿನ ವ್ಯವಸ್ಥೆ ಬಗ್ಗೆ ಗಮನ ಹರಿಸಿರ್ತೀರಾ. ಇಲ್ಲಿ ರಿಯಾಲಿಟಿ ತೋರಿಸಿದ್ದಾರೆ, ಆಯ್ತು, ಪಾಪ ತೋರಿಸಿರ್ತಾರೆ. ಒಳ್ಳೇದಾಗಲಿ, ಒಳ್ಳೆ ಪ್ರಯತ್ನ. ಅವರು ದೇವರಾಜ್ ಸರ್ ಇದ್ದಾರೆ, ನನ್ನ ಇಷ್ಟವಾದ ಆಕ್ಟರು. ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ಸೆಕೆಂಡ್ ಆಲ್ ದಿ ಬೆಸ್ಟ್. ಎರಡನೇದು ಒಂದು ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಹೋದವರೆಲ್ಲರೂ ಕೆಟ್ಟವರು ಅಂತಲ್ಲ. ನಾನು ಇಚ್ಛಾಶಕ್ತಿಯಿಂದ ಪ್ರಾರ್ಥನೆ ಮಾಡಿದೆ. ನಾನು ಒಂದು ಸಲ ನನ್ನ ಲೈಫಲ್ಲಿ ನಾನು ಯಾರಿಗೂ ತಪ್ಪು ಮಾಡಿಲ್ಲ, ಯಾರು ವಿಚಾರ ನನಗೆ ಯಾರೇ ಅನ್ಯಾಯ ಮಾಡಿದ್ರು ಹಾಳಾಗೋಗ್ಲಿ. ಈ ಸಿನಿಮಾನು ಹೆಚ್ಚು ಕಡಿಮೆ ಹಂಗೇನೆ. ನನಗೆ ಅನ್ಯಾಯ ಮಾಡಿದ್ರು ಒಂದೇ ವಾರಕ್ಕೆ ವಾಪಸ್ ಅವ್ರು ಇಬ್ಬರು ಪುಣ್ಯಾತ್ಮರು ಒಳಗೋದ್ರು, ಅಮ್ಮ ಮತ್ತಿದ್ದು. ನನಗೆ ಯಾರು ತೊಂದರೆ ಮಾಡಿದ್ರು, ದಿನ ಆಕ್ಸಿಡೆಂಟ್ ಮಾಡಿದವರು ಒಂದು ಆಕ್ಸಿಡೆಂಟ್ ಮಾಡಿ 1.5 ಲಕ್ಷ ದಂಡ ಕಟ್ಕೊಟ್ರು. ಸೊ ಜೀವನದಲ್ಲಿ ಒಳ್ಳೇದು ಮಾಡಿ, ಒಳ್ಳೇದಾಯ್ತು. ನೀವು ಹೇಳಿದ ಅರ್ಧ ಕರೆಕ್ಟ್ ಆಯ್ತು. ನಿಮ್ಮನ್ನೇ ನೋಡಿ ಹಣ ಕಣ್ಣು ಹೊಡಿತಿತ್ತು ಕಣ್ಣು. ಹಂಗೆ ಹೇಳಿದೆ. ನಾನೇನು ಹೇಳಿದೆ ಅಂದರೆ ಪೊಲೀಸರು ಎಚ್ಚರಿಕೆಯಿಂದ ಮಾಡಬೇಕು. ನನಗೆ ಖುಷಿ ಅಂದರೆ ನನ್ನ ಸಿನಿಮಾದ ಮುಕ್ಕಾಲು ಭಾಗ ಟೀಮ್ ಇಲ್ಲಿದೆ, ಅವರ ಪ್ರತಿನಿಧಿಯಾಗಿ ಅವ್ರು ಬಂದಿದ್ದೀನಿ ಅಷ್ಟೇ. ಅವ್ರು ಮಾತಾಡ್ತಾರೆ. ನಾನು ಹೋಗಿದ್ದು ನನಗೆ ಬೇಜಾರಾಗಿತ್ತು ಅಂತ ಹೋಗಿದ್ದೆ. ನಾನು ಯಾರ ಮೇಲೂ ಬೇಸರ ಮಾಡ್ಕೊಂಡು ನನಗೇನಾಗಿತ್ತು ಅವಾಗ ಹೋಗಿದ್ದೆ ಅಷ್ಟೇ. ಥ್ಯಾಂಕ್ ಯು, ಧನ್ಯವಾದ. ಒಳ್ಳೆದಾಗಿದೆ. ಅಲ್ವಂತ ಕನ್ಫರ್ಮ್ ಮಾಡ್ಕೋಬೇಕಾಗಿತ್ತು. ಯಾಕಂದರೆ ಎಷ್ಟು ಚೆನ್ನಾಗಿರೋ ಸಿನಿಮಾನ ಫಸ್ಟ್ ಡೈರೆಕ್ಷನಲ್ಲಿ ಮಾಡಿದ್ದಾರೆ ಅಂತ ನನಗೆ ಸ್ವಲ್ಪ ಡೌಟ್ ಅಂತಲೇ ಅನ್ನಿಸ್ತಾ ಇತ್ತು. ಆ್ಯಕ್ಚುಲಿ ತುಂಬ ಬ್ಯೂಟಿಫುಲ್ ಆಗಿದೆ. ಆಮೇಲೆ ಎಲ್ಲ ಆರ್ಟಿಸ್ಟು ಯಾರ್ಯಾರು ನಮಗೆ ಪರಿಚಯ ಇರೋಂಥ ಮುಖಗಳು, ನಾವು ಯಾವ ಕ್ಯಾರೆಕ್ಟರ್ಸ್ ನೋಡ್ತೀವಿ, ಓಕೆ ಇವ್ರು ಇದ್ದಾರ, ಓಕೆ ಇವರು ಇದ್ದಾರ, ಇವರು ಇದ್ದಾರ, ವಾವ್ ಅಂತ ಅನ್ನೋದು ಎಲ್ಲ ನಮ್ಮ ನೆಚ್ಚಿನ ನಟಿಯರನ್ನ ಒಂದು ಸ್ಕ್ರೀನಲ್ಲಿ ನೋಡೋದಕ್ಕೆ ತುಂಬ ಖುಷಿ ಆಗ್ತಾ ಅನಿಸುತ್ತೆ. ಅದರಲ್ಲಿ ತುಂಬ ಒಳ್ಳೆ ಪ್ಲಸ್ ಪಾಯಿಂಟ್ ಆ್ಯಕ್ಚುಲಿ ಸಿನಿಮಾದಲ್ಲಿ. ಆ್ಯಂಡ್ ಈ ಫ್ಲೇವರ್ ಕೂಡ ಅಷ್ಟೇ. ಸಿನಿಮಾ ನೋಡ್ತಾ ನಮ್ಗೆ ಯಾವಾಗಲೂ ಮಲಯಾಳ ಥ್ರಿಲ್ಲರ್ ತುಂಬ ಇಷ್ಟಪಟ್ಟು ನೋಡ್ತೀನಿ. ಸೊ ಈ ಸಿನಿಮಾ ಸ್ಟಾರ್ಟ್ ಮಾಡಿದ ತಕ್ಷಣ ಫಸ್ಟು ಫ್ರೇಮಲ್ಲೇ ಅನ್ನಿಸ್ತು ಓಕೆ ವಾವ್ ಅಂತ. ವೆರಿ ಫಸ್ಟ್ ಫ್ರೇಮ್ ನಾನು ಜನ ಹೇಳ್ತಾರೆ. ಸೊ ಫಸ್ಟ್ ಫ್ರೇಮಲ್ಲೇ ಇಂಪ್ರೆಸ್ ಮಾಡಿದ ಸಿನಿಮಾ ನನಗೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಅನಿಸುತ್ತೆ. ಸೊ ಆಲ್ ದ ವೆರಿ ಬೆಸ್ಟ್ ಎಲ್ಲರಿಗೂ. ಸಾಯಿ ಭೈರವ್ ಈ ಸಿನಿಮಾದಲ್ಲಿ ಕರೆದಿದ್ದು ನಾನು ಬರೋ ಡೌಟೆಲ್ಲ ಇತ್ತು, ಆದರೂ ಬಂದೆ. ಥ್ಯಾಂಕ್ ಯು ಫಾರ್ ಕಾಲಿಂಗ್ ಮೀ ಹಿಯರ್, ಬಿಕಾಸ್ ಇಷ್ಟು ಒಳ್ಳೆ ಸಿನಿಮಾ ಮಿಸ್ ಮಾಡ್ಕೊಳ್ಳೋದ್ರಿಂದ ಅವಕಾಶ ಇರಲಿಲ್ಲ. ಅವರ್ ಮೂವಿ ಆಲ್ಸೋ. ಸೊ ಈಗಷ್ಟೇ ಹೇಳಿದೆ ನಾನು 2026 is good for you ಅಂತ. ಸೊ ಆಲ್ ದ ವೆರಿ ಬೆಸ್ಟ್. ಎಂಟೈರ್ ಟೀಮ್ಗೆ ತುಂಬ ಒಳ್ಳೆಯದಾಗಲಿ. ನನ್ನ ಕಡೆ ಕೆಲಸ ನನ್ನ ಮನಸ್ಸಿಂದ ವಿಶ್ ಮಾಡ್ತಾ ಇರೋಂಥದ್ದು ನಾನು. ಈ ವರ್ಷದಲ್ಲಿ 2026 ನಾನು ನೋಡಿರೋಂಥ ಒಂದು ಒಳ್ಳೆ ಸಿನಿಮಾದಲ್ಲಿ ಇದಕ್ಕೆ ಮೊದಲನೇ ನಾನು ಬಂದಿದ್ದಂಥದ್ದು. ಸೊ ಗುಡ್ ಲಕ್ ಎಲ್ಲರಿಗೂ. ಗುಡ್ ಲಕ್ ಸರ್. ಗುಡ್ ಲಕ್. ವಿಶೇಷವಾಗಿ ಮಾತಾಡೋದು ನಮಗೆ ಕಾಂಟೆಂಟ್ ಚೆನ್ನಾಗಿರುತ್ತೆ. ಸೊ ಈ ಫಿಲ್ಮಲ್ಲಿ ಸ್ಪಷ್ಟವಾಗಿ ಏನು ಕಾಣಿಸ್ತಾ ಇದೆ, ಒಂದು ಪರಿಪೂರ್ಣತೆ ಅಂದರೆ ಸ್ಕ್ರಿಪ್ಟ್ ಅಲ್ಲಾರು ಆಗಲಿ, ಡೈಲಾಗ್ಸ್ ಅಲ್ಲಾರು ಆಗಲಿ, ಕ್ಯಾರೆಕ್ಟರೈಸೇಷನ್ ಆಗಲಿ, ಪ್ರೊಡಕ್ಷನ್ ಆಗಲಿ, ಇವತ್ತಿನ AI ಇಲ್ಲ ನಮ್ಮ ಗ್ರಾಫಿಕ್ಸ್ ಎಲ್ಲ ಇರ್ತೀವಿ ಅದಕ್ಕೆ ಉಪಯೋಗಿಸ್ಕೋಬೇಕು. ಆ್ಯಂಡ್ ಒಂದು ಸೆನ್ಸ್ ಆಫ್ ಹ್ಯೂಮರ್ ಅಂತ ಅಂದರೆ ಅದಕ್ಕೆ ಮನಸ್ಸಲ್ಲಿ ನಡೀತಾ ಇರೋದಕ್ಕೆ ತೋರಿಸ್ಬೇಕು ಆಡಿಯನ್ಸ್ಗೆ. ವೆರಿ ಬ್ಯೂಟಿಫುಲಿ ನರೇಟೆಡ್. ಆ್ಯಂಡ್ ಇವತ್ತು ಇಂಪಾರ್ಟೆಂಟ್ ಏನಂತ ಅಂದರೆ ಒಂದು ಫಿಲ್ಮ್ ದೊಡ್ಡದಾಗಬೇಕು ಅಂತ ಅಂದರೆ ಅದೇನು ದೊಡ್ಡ ಫಿಲ್ಮ್ ಆಗಬೇಕಾಗಿಲ್ಲ. ಅದನ್ನು ದೊಡ್ಡದು ಮಾಡೋದು ವೀಕ್ಷಕರು. ಅದನ್ನು ನಾವು ಮೆಸೇಜ್ ಹೇಗೆ ಕೊಡ್ತೀವಿ ಅಂದರೆ ವರ್ಡ್ ಆಫ್ ಮೌತನ್ನ ಹೇಳ್ತೀವಿ ನಮ್ಮ ಫ್ರೆಂಡ್ಸ್ಗೆ ಎಲ್ಲ.
ಅದಿವತ್ತು ಕನ್ನಡ ಇಂಡಸ್ಟ್ರಿಗೆ ರಿಕ್ವೈರ್ಮೆಂಟ್ ಇದೆ. ಯಾಕೆಂದರೆ ನಾನು ಚಿಕ್ಕವನ್ನ ನೋಡ್ತಾ ಬರ್ತೀನಿ ಇಂಡಸ್ಟ್ರಿನ, ತುಂಬ ಹೇಗಿದೆ. ಸೊ ಅದಕ್ಕೆ ನಾವು ಹೇಗೆ ಇದನ್ನ ಸಪೋರ್ಟ್ ಮಾಡೋದು ಅದೆಲ್ಲ ಮಾತಾಡ್ತೀವಿ. ಬಟ್ ವೆರಿ ಇಂಪಾರ್ಟೆಂಟ್, ನಾವು ಸುತ್ತಮುತ್ತ ಹೇಳಬೇಕು ಅಂತ ಚೆನ್ನಾಗಿದೆ ಅಂತ ಆ ಒಂದು ದೃಷ್ಟಿಕೋನದ ನಾನು ಇವತ್ತು ಬಿಕಾಸ್ ನನಗೆ ತುಂಬ ಕುತೂಹಲ ಇತ್ತು ಈ ಫಿಲ್ಮ್ ಹೇಗಿರುತ್ತೆ ಅಂತ. ಬಟ್ ಐ ಶುಡ್ ಸೇ ವೆರಿ ಸ್ಯಾಟಿಸ್ಫೈಡ್. ಆ್ಯಕ್ಚುಲಿ 1 ಸೆಕೆಂಡ್ ನಿಮ್ಮ ಮನಸ್ಸು ಈ ಕಡೆ ಆ ಕಡೆ ಹೋಗಲ್ಲ, ಬಿಕಾಸ್ ಅಷ್ಟು ಇಂಟೆನ್ಸ್ ಆಗಿದೆ. ಬ್ಯೂಟಿಫುಲ್ ಸೋಷಿಯಲ್ ಮೆಸೇಜ್. ಬಟ್ ಫಿಲ್ಮ್ ಅಂತ ಅಂದರೆ ಎಲ್ಲ ಥರ ಒಂಥರ ಬೇರೆ ಥರ ಮೆಸೇಜಿಂಗ್ ಇರುತ್ತೆ, ಅದ್ರ ಮೇಲೆ ನಾನು ಜಾಸ್ತಿ ಹೇಳಕ್ಕೆ ಹೋಗಲ್ಲ. ಬಟ್ ಬ್ಯೂಟಿಫುಲ್ ಸೋಷಿಯಲ್ ಮೆಸೇಜ್ ಆಸ್ ವೆಲ್. ಬಟ್ big congratulations. So happy, and I must thank Sai Bharat because ತುಂಬ ಒಳ್ಳೆ ಸೆಲೆಕ್ಷನ್ ಮಾಡಿದ್ದಾರೆ ಕಾಂಟೆಂಟ್. ಈಸ್ ಅ ವೆರಿ ಡಿಯರ್ ಫ್ರೆಂಡ್ ಆಫ್ ಮೈನ್, ಇಸ್ ಲೈಕ್ ಮೈ ಬ್ರದರ್, and I'm very happy and very big congratulations. Wishing the film the very best. Thank you. ಬಿಸ್ನೆಸ್ ವುಮೆನ್, ಬಿಸ್ನೆಸ್ ಲೇಡಿ, ಇದು ರೈಸ್ ಮಿಲ್ಲನ್ನು ಸುಮಾರು ಒಂದು 3 ದಶಕದಿಂದ 2 ರೈಸ್ ಮಿಲ್ಲನ್ನು ನಡೆಸ್ತಾ ಇರುವಂಥ ಎಂಟರ್ಪ್ರಿನರ್, ನನ್ನ ರೋಲ್ ಮಾಡೆಲ್ ಕೂಡ ನನ್ನ ಜೀವನದಲ್ಲಿ. ಹಾಗೆ ನನ್ನ ಶ್ರೀಮತಿ ಪ್ರೀತಿ ಅಂತ ಹೇಳಿ, ಅವರು BSc ಡಿಗ್ರಿ ಫ್ಯಾಷನ್ ಡಿಸೈನರು, ಹಾಗೂ ನನ್ನ ಮಗಳು ತಾನ್ಯಾ ಅಂತೇಳಿ. ಸೊ ಇದು ನನ್ನ ಚಿಕ್ಕ ಕುಟುಂಬ. ಇನ್ನು ನಮ್ಮ ಸ್ನೇಹಿತರು ಉದಯ್ ಸರ್ ಹಾಗೂ ವರದರಾಜ್ ಇಬ್ಬರು ಶಿಕ್ಷಕ ವರ್ಗದವರು, ಶಿಕ್ಷಕರು. ಒಂದೆರಡು ಮಾತಾಡಬೇಕು, ನಿಮ್ಮ ಅಭಿಪ್ರಾಯ ತಿಳಿಸ್ಬೇಕು. ಅವರಿಗೆ ಈ ಮೊದಲನೇ ಪ್ರಯತ್ನದಲ್ಲಿ ಯಶಸ್ಸನ್ನು ಸಿಗಲಿ ಅಂತ ಹೇಳಲು ನಾನು ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೀನಿ. ಹಾಗೆ ಈ ಒಂದು ಸೂರ್ಯನ ದರ್ಶಕರ ನಾವು ಬಳಗ ಹೊಸಬ್ರು ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ. ಇದು 2 ಲ್ಯಾಂಗ್ವೇಜಲ್ಲಿ ಎಟ್ ಎ ಟೈಮು ಶೂಟ್ ಆಗಿರೋದ್ರಿಂದ ಅದು ಕೂಡ ಈ ಒಂದು ಮೂವಿಗೆ ತುಂಬ ಪ್ಲಸ್ ಪಾಯಿಂಟು. ಒಳ್ಳೆ ಪ್ರಕೃತಿ ಒಳಗಡೆ ಒಂದು ಇದರಲ್ಲಿ ತುಂಬ ಚೆನ್ನಾಗಿ ಮೂವಿ ಮೂಡಿ ಬಂದಿದೆ. ಇದು ಚೆನ್ನಾಗಿರಲಿ, ಚೆನ್ನಾಗಿ ಮಾಡಬಾರ್ದು, ಒಂದು 100 ದಿನ ಪ್ರದರ್ಶನವನ್ನು ಕಾಡಲಿ ಅಂತ ಹೇಳ್ಬಿಟ್ಟು ಮೂವಿ ನೋಡಿದ್ರೆ ತುಂಬ ಚೆನ್ನಾಗಿ ಬಂದಿದೆ. ಒಂದು ಸಸ್ಪೆನ್ಸ್ ಥ್ರಿಲ್ಲರ್. ಅಂದರೆ ಈ ಮೂವಿದು ಮೇನ್ ಏಮ್ ಏನಂದರೆ, ಇವಾಗ ಪ್ರೈವೇಟ್ ಸ್ಕೂಲ್, ಗೌರ್ಮೆಂಟ್ ಸ್ಕೂಲ್ ಸರಿ ಅಂದರೆ ಪ್ರೈವೇಟ್ ಸ್ಕೂಲ್, ಗೌರ್ಮೆಂಟ್ ಸರಿ ಅಂದರೆ ಪ್ರೈವೇಟ್ ಹೋಗಿ ಹೋಗ್ತೀವಿ. ಬಟ್ ನಮಗೆ ಪೊಲೀಸಲ್ಲಿ ಆ ಆಪ್ಷನ್ ಇಲ್ಲ. ಗೌರ್ಮೆಂಟ್ ಸರಿ ಇಲ್ಲ ಅಂದರೆ ಪೊಲೀಸಲ್ಲಿ ಆಫೀಸ್ ಸರಿ ಇಲ್ಲ, ಮತ್ತು ನಮಗೆ ಬೇರೆ ಆಪ್ಷನ್ ಕೂಡ ಇಲ್ಲ ಅಲ್ಲಿ. ಸೊ ಪೊಲೀಸು ಸರಿ ಇಲ್ಲ ಅಂದರೆ ಏನಾಗುತ್ತೆ, ಅವರು ಕರಪ್ಷನ್ಗೋಸ್ಕರ ಏನೇನು ಮಾಡ್ತಾರೆ ಅಂತ ಸ್ಟೋರಿ ತುಂಬ ಚೆನ್ನಾಗಿದೆ. ಲಾಸ್ಟ್ ಆಗಿ ಥ್ರಿಲ್ಲಿಂಗ್ ಆಗಿದೆ, ಲಾಸ್ಟ್ ಆಗಿ ಸಸ್ಪೆನ್ಸ್ ಇದೆ. ಸೊ ತುಂಬ ಚೆನ್ನಾಗಿದೆ, ಎಲ್ಲರೂ ಬಂದು ಭಾಳ ಅದ್ಭುತವಾಗಿ ನೋಡಿ ತುಂಬ ಕಲ್ತ್ಕೊಳ್ಳೋದು ಭಾಳ ಒಳ್ಳೆ ಮೆಸೇಜ್ ಇದೆ ಇದರಿಂದ. ಯಾರೇ ಓದೋರ್ಗಾಗಲಿ, ಯುವಕರು ಎಸ್ಪೆಷಲಿ ಯುವಕರು ಹೆಚ್ಚಾಗಿ ನೋಡಬೇಕು ಈಗ. ಯಾಕೆಂದರೆ ನಾವೇ ಯಾವುದೇ ಒಂದು ಕೆಲಸ ವೃತ್ತಿ ಅಂತ ಹೋದಾಗ ನಾವು ಎಲ್ಲೂ ಕರಪ್ಷನ್ಗೆ ಒಳಗಾಗಬಾರ್ದು. ಸೊ ಅದು ಏನಾದರೂ ನಾವು ಕರಪ್ಷನ್ಗೆ ಒಳಗಾದರೆ ಏನು ರಿವರ್ಸ್ ಆಗಿ ನಮ್ಗೆ ಏನು ಬರುತ್ತೆ ಅನ್ನೋದು ಭಾಳ ಅದ್ಭುತವಾಗಿ ತೋರಿಸಿದ್ದಾರೆ. ಸೊ ಆಲ್ ದ ಬೆಸ್ಟ್ ಫಾರ್ ದ ಸೊಸೈಟಿ. ಭಾಳ ಚೆನ್ನಾಗಿ ಬಂದಿದೆ. ಗುಡ್ ಲಕ್. ನಿಮ್ಮ ಪಿಕ್ಚರ್ ಭಾಳ ಚೆನ್ನಾಗಿ ಬಂದಿದೆ. ಹಾಗೆ ಇದು ಒಂದು ಸೋಷಿಯಲ್ ಮೆಸೇಜ್ ಬಂದಿದೆ. ದಯವಿಟ್ಟು ಎಲ್ಲರೂ ನೋಡಿ ಎಂಕರೇಜ್ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ಸೊಸೈಟಿಲಾಗುವಂಥ ಒಂದೆರಡು ಇನ್ಸಿಡೆಂಟ್ಸ್ನ ಮಾಡಿಕೊಂಡು ನಾವು ಈ ಮೂವಿ ಮಾಡಿದ್ದೇವೆ. ದಯವಿಟ್ಟು ಎಲ್ಲ ಎಂಕರೇಜ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು. ಶೇಷ 2016 ಇದೇ ಮಾರ್ಚ್ 6ನೇ ತಾರೀಕು ಕನ್ನಡ ಹಾಗೂ ಮಲಯಾಳಂ ಭಾಷೆಯಲ್ಲಿ ಕರ್ನಾಟಕ ಹಾಗೂ ಕೇರಳಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಪೊಲೀಸ್ ಕ್ರೈಮ್ ಥ್ರಿಲ್ಲರ್ ಜಾನರ್ ಸಬ್ಜೆಕ್ಟನ್ನು ಇಟ್ಕೊಂಡು ನಾವು ಈ ಒಂದು ಚಿತ್ರವನ್ನು ನಿರ್ಮಾಣ ಮಾಡಿದ್ದೇವೆ. ಈಗಾಗಲೇ ಹಲವಾರು ಗಣ್ಯ ವ್ಯಕ್ತಿಗಳು ಮಾತಾಡಿದಾಗೆ ನಮ್ಮ ಕನ್ನಡದ ಜನತೆಗೆ ಒಂದು ಕ್ರೈಮ್ ಥ್ರಿಲ್ಲರ್ ಸಬ್ಜೆಕ್ಟ್ ಅನುಭವವನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಕನ್ನಡ ಹಾಗೂ ಮಲಯಾಳಂ 2 ಭಾಷೆಯಲ್ಲಿ ಥ್ರಿಲ್ಲರ್ ಸಬ್ಜೆಕ್ಟ್ ಅಂತ ಹೇಳಿದಾಗ ಸಾಮಾನ್ಯವಾಗಿ ಮಲಯಾಳಂ ಭಾಷೆಗೆ ಕತೆ ಆ್ಯಪ್ಟ್ ಆಗುತ್ತೆ. ಈಗಾಗಲೇ ನೋಡಿರುವಂಥಕ್ಕಂಥವ್ರು ಕೂಡ ಹೇಳಿದ್ದಾರೆ. ಆದರೆ ಅದೇ ಒಂದು ಕ್ರೈಮ್ ಥ್ರಿಲ್ಲರ್ ಸಬ್ಜೆಕ್ಟ್ ಏನಿದೆ ಅದನ್ನು ನಮ್ಮ ಕನ್ನಡದ ಜನತೆಗೆ ವಿಶೇಷವಾಗಿ ಕೊಡಬೇಕು ಅಂತ ಹೇಳಿ ಮಲಯಾಳಮಲ್ಲಿ ಮಾಡೋಕ್ಕೆ ಹೊರಟಾಗ ಕನ್ನಡದಲ್ಲೂ ಕೂಡ ಮಾಡಬೇಕು ಅಂತ ಹೇಳಿ ಈ ಒಂದು ಕಥೆಯನ್ನು 2 ಭಾಷೆಯಲ್ಲಿ, ದ್ವಿಭಾಷೆಯಲ್ಲಿ ಬೈಲಿಂಗಲ್ ಆಗಿ ಈ ಚಿತ್ರವನ್ನು ನಿರ್ಮಾಣ ಮಾಡಿದ್ದೇವೆ. ಕಾರಣ ಇಷ್ಟೇ,
ಆ ಕಥೆಯಲ್ಲಿರೋ ರೋಚಕತೆ ನಮ್ಮ ಜನ ಕೂಡ ಅನುಭವಿಸ್ಬೇಕು, ಥಿಯೇಟ್ರಿಗೆ ಬಂದು ನೋಡಬೇಕು. ಅವರು ಆ ಒಂದು ಬೇರೆ ಭಾಷೆಯಲ್ಲಿ ನೋಡಿ ಏನು ಸಬ್ಟೈಟಲ್ ನೋಡಿಕೊಂಡು ಸಿನಿಮಾನ ಎಂಜಾಯ್ ಮಾಡ್ತಾ ಇದ್ರು ಅಥವಾ ಒಂದು ಅನುಭವ ಪಡಿತಾ ಇದ್ರು, ಅದನ್ನು ನಮ್ಮ ಕನ್ನಡ ಭಾಷೆಯಲ್ಲಿ ನೇರವಾಗಿ ನೋಡಬೇಕು ಅಂತ ಕನ್ನಡದಲ್ಲಿ ಈ ಚಿತ್ರವನ್ನು ನಿರ್ಮಾಣ ಮಾಡಿದ್ದೇವೆ. ಈ ಚಿತ್ರದಲ್ಲಿ ಬಹುಪಾತ್ರ ವರ್ಗ ಇದೆ. ಈಗಾಗಲೇ ಚಿತ್ರ ನೋಡಿರೋಂಥವ್ರು ಹೇಳಿದ್ದಾರೆ. ಪ್ರಮೋದ್ ಶೆಟ್ಟಿ ಸರು, ಸಿದ್ಲಿಂಗು ಶ್ರೀಧರ್ ಸರು, ಶೋಭರಾಜ್ ಸರು, ಮನವಳ್ಳಿ ಕೃಷ್ಣ ಅವರು, ದೇವರಾಜ್ ಸರು, ಪೊಲೀಸ್ ಪಾತ್ರಗಳಿಗೆ ತುಂಬ ಚಿರಪರಿಚಿತರಾದಂಥ ದೇವರಾಜ್ ಸರು, ಹಾಗೆ ಇನ್ನು ಭಾಳಷ್ಟು ಕಲಾವಿದರ ಬಳಗ ಇದೆ. ಹಾಗೆ ಮಲಯಾಳದಿಂದ ತಗೊಂಡಾಗ ಜಾನ್ ಕೈಪಲ್ಲಿಲ್ ಒಂದು ಮುಖ್ಯ ಪಾತ್ರದಲ್ಲಿ ಏನು ಮಾಡಿದ್ದಾರೆ ಇನ್ಸ್ಪೆಕ್ಟರ್ ರೋಲು, ಜಾನ್ ಕೈಪಲ್ಲಿಲು, ಡೇನ್ ಡೇವಿಸ್ ಅಂತ ಅವರು ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಸೆನ್ಸೇಷನಲ್ ಕಾಮಿಡಿಯನ್ ಇನ್ ಆ್ಯಂಡ್ ಬಿಗ್ಗೆಸ್ಟ್ ಸೋಷಲ್ ಇನ್ಫ್ಲೂಯೆನ್ಸರ್ ಇನ್ ಕೇರಳ, ಅವ್ರು ಕೂಡ ಪಾತ್ರ ನಿರ್ವಹಿಸಿದ್ದಾರೆ. ಆಮೇಲೆ ಸಿದ್ಧಾರ್ಥ್ ಶಿವ ಅಂತ ಹೇಳಿ ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಡೈರೆಕ್ಟರ್, ಫಸ್ಟ್ ಮೂವಿ ಅವ್ರು ನ್ಯಾಷನಲ್ ಅವಾರ್ಡ್ ತಗೊಂಡಂಥವ್ರು, ಅವ್ರು ಕೂಡ ನಟಿಸಿದ್ದಾರೆ. ಇದರಲ್ಲಿ ನಾಲ್ವನ್ನ ಕ್ಯಾರೆಕ್ಟರ್ ಏನು ಮಾಡಿದಾರಲ್ಲ ಅವ್ರ ಹೆಸರು ಸಿದ್ಧಾರ್ಥ್ ಶಿವ ಅಂತ. ಹಾಗೆ ಶ್ರೀಜಿತ್ ರವಿ ಅವರು ಕೂಡ ಒಬ್ಬ ಹಿರಿಯ ನಟರು. ಹೀಗೆ ಹಲವಾರು ಪಾತ್ರವನ್ನು ಹೊಂದಿರುವಂಥ ಚಿತ್ರ ನಮ್ಮ ಶೇಷ 2016. ಈ ಚಿತ್ರ ಮಾರ್ಚ್ 6ರಂದು ತೆರೆ ಮೇಲೆ ಬರ್ತಾ ಇದೆ. ಎಲ್ಲರೂ ನೋಡಿ ಆಶೀರ್ವದಿಸಿ ಹಾಗೂ ಪ್ರೋತ್ಸಾಹಿಸಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಈ ಚಿತ್ರದಲ್ಲಿ ನಾನು ಪಾತ್ರನೂ ಕೂಡ ಮಾಡಿದ್ದೀನಿ. 30 ದಿನ ನಮ್ಮ ಇವರು ಒಂಥರ ಹೆಣಗಾಡಿದ್ದೀವಿ. ತುಂಬ ಚೆನ್ನಾಗಿದೆ ಒಂದು ಸಬ್ಜೆಕ್ಟ್. ಯಾಕಂದರೆ ನಾನು ಈ ಸಿನಿಮಾದಲ್ಲಿ ಪಾತ್ರ ಮಾಡಿ ಕೂಡ ನಾನು ಅಂದರೆ ಕೆಲವರು ಹೇಳ್ಬೋದು ಸುಮ್ಮನೆ ಏನು ಪಾತ್ರ ಮಾಡಿದ್ದಾರೆ ಮಾತ್ರಕ್ಕೆ ಹಾಗೆ ಹೀಗೆ ಸಿನಿಮಾ ಬಗ್ಗೆ ಹೇಳ್ತಾನೆ. ಬಟ್ ಆಸ್ ಎ ಟೆಕ್ನಿಷಿಯನ್ ಆಗಿ ನಾನು ಈ ಸಿನಿಮಾ ನೋಡಿದಾಗ ಇದು 2ನೇ ಸರಿ ನಾನು ನೋಡ್ತಾ ಇರೋದು. ಯಾಕಂದರೆ ಮುಂಚೆ ಒಂದು ಎಲ್ಲ ಆರ್ಟಿಸ್ಟ್ಗೆ ಆಮೇಲೆ ಟೆಕ್ನಿಷಿಯನ್ಸ್ಗೆ ಸಿನಿಮಾ ಟೆಕ್ನಿಷಿಯನ್ ಮಾಡಿದ್ರು. 4 ಸೆನ್ಸರ್ ಸುಮಾರು ಸಣ್ಣ ಪುಟ್ಟ ಕರೆಕ್ಷನ್ಸ್ ಬಟ್ ಎ ನೀಟ್ ಯೂತ್ ಫ್ಯಾಮಿಲಿ ಸಬ್ಜೆಕ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಕತೆ ನಡೆಯೋದೇ ಒಂದು ಫ್ಯಾಮಿಲಿಗೋಸ್ಕರ ಅಂತ, ಬಟ್ ಎಲ್ಲೂ ಅದು ರಿವೀಲ್ ಆಗೋದಿಲ್ಲ. ಒಂದು ಕ್ಲೈಮ್ಯಾಕ್ಸಲ್ಲಿ ಗೊತ್ತಾಗುತ್ತೆ. ಯಾಕಂದರೆ ಆ ಥರ ಒಂದು ನೀಟಾಗಿ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ ಮಾಡ್ಕೊಂಡು ಬಂದಿರೋ ಸಿನಿಮಾ. ಒಳ್ಳೆ ಪ್ರಯತ್ನ ನಿರ್ದೇಶಕರು. ಚೊಚ್ಚಲ ಸಿನಿಮಾ ಅಂತಲೂ ಎಲ್ಲೂ ಕೂಡ ಹೊಸಬ್ರು ಅಂತ ಅನ್ಸೋದೇ ಇಲ್ಲ. ಯಾಕಂದರೆ ಆ ಫ್ರೇಮಿಂಗ್ ಆಗಲಿ, ಆಮೇಲೆ ಕ್ಯಾಮ್ರಾಮನ್ ಅವರ ಫೋಟೋಗ್ರಫಿ ಆಗಲಿ, ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ಟೆಕ್ನಿಷಿಯನ್ಸ್ ಎಲ್ಲರೂ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸೇ ಹಾಕ್ಕೊಂಡಿರೋದು. ಆನಂದ್ ಅಂತ ಚೆನ್ನೈ ಕ್ಯಾಮ್ರಾಮನ್ನು, ಆಮೇಲೆ ಎಡಿಟರು ಅಯೂಬ್ ಖಾನು, ದೃಶ್ಯಂ 3 ಸಿನಿಮಾದ ದೃಶ್ಯಂ ಸಿನಿಮಾ ಮಾಡಿದಂಥ ಎಡಿಟರು, ಆಮೇಲೆ ಪೂರ್ಣಚಂದ್ರ ಸರ್ ತುಂಬ ಚೆನ್ನಾಗಿದೆ. ಆಮೇಲೆ ಸರ್ ಕೂಡ ಸಪೋರ್ಟಿಂಗ್ ಆಗಿ ಬಂದಿದ್ದು ಈ ಚಿತ್ರಕ್ಕೆ ನಿರ್ಮಾಪಕರಾಗಿ ಇನ್ನೂ ಖುಷಿ. ಯಾಕಂದರೆ ಇಲ್ಲಿವರೆಗೂ ರಿಲೀಸ್ವರೆಗೂ ಬಂದಿರೋದು ಕನ್ನಡ ಮಲಯಾಳಂ ಎರಡು ಲ್ಯಾಂಗ್ವೇಜಲ್ಲೂ ಬೈಲಿಂಗ್ವಲ್ಲೂ ಶೂಟ್ ಮಾಡಿದ್ದು. ಆ ಶೂಟ್ ಮಾಡಿದ್ದು ಇವ್ರಿಗೂ ಯಾವ ರೀತಿ ಕಷ್ಟ ಆಯಿತು ನಮಗೂ ಅದೇ ರೀತಿ ಗೊತ್ತಾಯಿತು. ಯಾಕಂದರೆ ಕಾಸ್ಟ್ಯೂಮ್ಸ್ ಎಲ್ಲ ಚೇಂಜ್ ಮಾಡಿಕೊಂಡು ಪೊಲೀಸ್ದು ಆ ರೀತಿ. ಬಟ್ ಒಂದು ಒಳ್ಳೆ ಸಿನಿಮಾ, ಜನಕ್ಕೆ ಒಂದು ಒಳ್ಳೆ ಥ್ರಿಲ್ಲರ್ ಸಿನಿಮಾ ಕೊಟ್ಟಿದ್ದಾರೆ. ಜನ ಬರಬೇಕು. ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ, ಜನ ಯಾವಾಗ ಕೈ ಬಿಡೋದಿಲ್ಲ. ಒಳ್ಳೇದಾಗಲಿ, ಒಳ್ಳೆ ಚಿತ್ರ ಗೆಲ್ಲಬೇಕು. ಈ ತಂಡಕ್ಕೂ ಒಳ್ಳೇದಾಗಲಿ, ನಮಗೂ ಕೂಡ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.